ಈ ಮಧ್ಯೆ ಮಮತಾ ಬ್ಯಾನರ್ಜಿ ಅವರು ಒಂದು ಬೇಡಿಕೆ ಅಲ್ಲ, ಆಗ್ರಹ. ಅದು ಏನಂತ, ಪಶ್ಚಿಮ ಬಂಗಾಳದಲ್ಲಿ LPG ಏನು ಸಿಲಿಂಡ್ರಿಗೆ ತುಂಬ್ತಿರಲ್ಲ ಅದನ್ನು ಪಶ್ಚಿಮ ಬಂಗಾಳಕ್ಕೆ ಕೊಡಬೇಕು ಅಂತ. ಪಶ್ಚಿಮ ಬಂಗಾಳದ ಜನರಿಗೆ ಸಮಸ್ಯೆ ಆಗ್ತಾ ಇದೆ, ನಮ್ಮಲ್ಲಿ ರೀಫಿಲ್ ಆಗುವ LPG ಸಿಲಿಂಡರ್ಗಳನ್ನು ನಮ್ಮಲ್ಲೇ ಕೊಡಿ. ಯುದ್ಧ ಯಾರ್ಯಾರ ಕೈಲಿ ಏನೇನೋ ಮಾಡಿಸುತ್ತೆ, ಯಾರ್ಯಾರಿಂದ ಏನೇನೋ ಹೇಳಿಸುತ್ತೆ. ಎಲ್ಲರೂ ಸಂಕಷ್ಟದಲ್ಲಿದ್ದಾರೆ ಅಂದರೆ ತಪ್ಪಾಗತ್ತೆ. ರಷ್ಯಾದವ್ರ ಲಾಭದಲ್ಲೇ ಇದ್ದಾರೆ. ಅವರ ಆಯಿಲ್ಗೆ ಎಲ್ಲಿಲ್ಲದ ಬೇಡಿಕೆ. ಈಗ ಅವರ ಡೇಲಿ ಆಯಿಲ್ ಇನ್ಕಮ್ಮು ಡಬಲ್ ಆಗಿದೆ ರಷ್ಯಾದವ್ರದ್ದು ಯುದ್ಧ ಶುರುವಾದ ಮೇಲೆ. ಯುದ್ಧಕ್ಕಿಂತ ಮೊದಲು ಇಂಡಿಯನ್ ಕರೆನ್ಸಿಲಿ ಹಾಕಿದ್ದೀವಿ ಲೆಕ್ಕ ನಿಮಗೆ, 1,10,000 ಕೋಟಿ ರೂಪಾಯಿಗಳ ಆಯಿಲ್ ಮಾರ್ತಾಯಿದ್ರು ಅವರು ಪರ್ ಮಂತ್. ಪ್ರತಿ ತಿಂಗಳು ರಷ್ಯಾಕ್ಕೆ ಬರ್ತಾ ಇದ್ದ ತೈಲ ಆದಾಯ 1,10,000 ಕೋಟಿ. ಯುದ್ಧದ ನಂತರ, ಯುದ್ಧ ಶುರುವಾದ ಮೇಲೆ ಎಕ್ಸಾಕ್ಟ್ಲಿ ಡಬಲ್ ಆಗಿದೆಯಂತೆ, 2,20,000 ಕೋಟಿ. ಮೊದಲಾದರೆ ಅವರು ಕದ್ದು ಮುಚ್ಚಿ ಸಾಗಿಸ್ಬೇಕಾಗಿತ್ತು ಆಯಿಲನ್ನು. ಈಗೇನಿಲ್ಲ, ಓಪನ್ ಆಗಿ ಕೊಡ್ತಾರೆ. 2,20,000 ಕೋಟಿ ರೂಪಾಯಿ ಪರ್ ಮಂತ್ ಈ ಯುದ್ಧ ಶುರುವಾದ ನಂತರದ ಆದಾಯ. ಡೊನಾಲ್ಡ್ ಟ್ರಂಪ್ ಭಾರತಕ್ಕೆ ಹೇಳ್ತಿರ್ಲಿಲ್ವಾ, ಯು ಆರ್ ಫಂಡಿಂಗ್ ರಷ್ಯಾ ಫಾರ್ ಅಟ್ಯಾಕ್ ಅಗೇನ್ಸ್ಟ್ ಯುಕ್ರೇನ್ ಅಂತ ಭಾರತದ ಮೇಲೆ ಆರೋಪ ಹಾಕ್ತಿದ್ರಲ್ಲ. ಮತ್ತು ಇದೇನಿದು? ಈಸ್ ಹಿ ನಾಟ್ ಫಂಡಿಂಗ್ ರಷ್ಯಾ ಟು ಅಟ್ಯಾಕ್ ಯುಕ್ರೇನ್? ಅದೇನೋ ಅಂತಾರಲ್ಲ, ಕೂದಲು ಉದ್ದಿದ್ದವ್ರು ಹೆಂಗೆ ಬಾಚ್ಕೊಂಡ್ರು ಚಂದ ಅಂತೆ, ಹಂಗಾಯ್ತು ಕಥೆ ಇದು. ಪ್ರತಿನಿತ್ಯದ ಆದಾಯ ಡಬಲ್ ಆಗಿದೆ ರಷ್ಯಾದ ಆದಾಯ. ಯುದ್ಧದಲ್ಲಿ ಕೆಲವರಿಗೆ ಲಾಭ, ಕೆಲವರಿಗೆ ನಷ್ಟ ಅಷ್ಟೆ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.